ಗೌರವಾನ್ವಿತ ಬಲಿಜ ಬಂಧುಗಳಿಗೆ, ನಮ್ಮ ಬಲಿಜ ಸಮಾಜದಲ್ಲಿ ಯೋಗಿ ನಾರಾಯಣ ನಾವು 30 ವರ್ಷದಿಂದ ಸ್ಥಾಪನೆ ಮಾಡಿದ್ದೆ. ಆ ಜೊತೆಗೆ ಒಂದು ಮೀಟಿಂಗ್ ಇದೆ, ಇನ್ನೊಂದು 2 ಮೀಟಿಂಗ್ ಮುಗಿಸಿಕೊಡ್ತಾ ಇದ್ದಾರೆ. ಹೂಗಳನ್ನು ಹಾಕುವುದರ ಮೂಲಕ ಸ್ವಾಗತ ಕೋರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಮುಖ್ಯ ಅತಿಥಿಗಳು ಆಗಮಿಸುತ್ತಿದ್ದಾರೆ. ದಯವಿಟ್ಟು ಹೊರಗಡೆ ಇರೋರು ಎಲ್ಲರೂ ಸಭಾಂಗಣದ ಒಳಗೆ ಬಂದು ಬೇರೆ ಕಡೆ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮದ ಅಧ್ಯಕ್ಷರು ಕೋಲಾರದಿಂದ ಬಂದಿದ್ದಾರೆ. ಸ್ವಾಗತಂ. ಎಲ್ಲರಿಗೂ ಧನ್ಯವಾದ. ನಾರಾಯಣಾಯ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಸಂಘ ಸ್ಥಾಪನೆ ಆಯಿತು. ಯಾತಕ್ಕೆ ಸ್ಥಾಪನೆ ಆಯಿತು ಅಂದ್ರೆ ಅವಾಗ ಕೇಂದ್ರ ಬಲಿ ಸಂಘ ಇತ್ತು, ಫಲ ಅಂತ ಇರಲೇಬೇಕು. ಹಾಗಂದ್ರೆ ನಾವೆಲ್ಲ ಏನು ಮಾಡಿಲ್ಲ ಸ್ವಾಮಿ, ನಾವು ಇನ್ನೇನಕ್ಕೆ ಸುಮ್ಮನೆ ಅಂತ ಹೇಳ್ಬೋದಲ್ಲ. ಅಟ್ಲೀಸ್ಟ್ ಈ ಜನ್ಮದಲ್ಲಾದ್ರೂ ಏನೋ ಸ್ವಲ್ಪ ಮಾಡಿದ್ರೆ ನೆಕ್ಸ್ಟ್ ಜನ್ಮಕ್ಕಾದ್ರೂ ಅದಾಗತ್ತೆ. ಅದು ನೆನ್ತು ನಾನು ಮಾತ್ರ ಯಾವುದೋ 8 ಜನ್ಮಲ್ಲೋ ನಾಲ್ಕು ದೇವ್ರು ಹೇಳೇ ನಾನು ಎಲ್ಲೂ ಸ್ಪೀಚ್ ನಾನು ಹೇಳ್ತೀನಿ, ಎಲ್ಲನೂ ಹೇಳ್ತೀನಿ. ತಾತಯ್ಯನವ್ರ ಫೋಟೋ ಇಟ್ಕೊಂಡ್ಮೇಲೆ ನಿಜ ಹೇಳ್ಬೇಕಂದ್ರೆ ಯಡಿಯೂರಪ್ಪನ ಫೋಟೋ ಇಟ್ಕೋಬೇಕು. ಇವ್ರಿಗೇನೋ ನಮ್ಮ ಜನಾಂಗ ಅಂತ ಪ್ರೀತಿ ಇದೆ, PC ಮೋಹನ್ ಅವರು ನಮ್ಮ ಜನಾಂಗಕ್ಕೆ ಅಂತ ಒಂದು ಆಸೆ ಇದೆ. ಅವ್ರಿಗೆ ಏನ್ರಿ ಇತ್ತು, ಇವರು ರಿಕ್ವೆಸ್ಟ್ಗೋಸ್ಕರ ನಮ್ಮ ಮೇಲೆ ಇರೋ ಪ್ರೀತಿಗೋಸ್ಕರ ಅವರು ಮಾಡಿದ್ದಾರೆ ಅಂದರೆ ಎಷ್ಟು ಇದಾಯಿತು. ತದನಂತರ ಇವತ್ತು ನಾವು ಏನು ತಾತಯ್ಯನವರ ಜಯಂತಿ ಎಲ್ಲ ಕಡೆ ಥ್ರೂಔಟ್ ಜನ ಇದ್ದಾರೋ ಇಲ್ಲೋ ಅವರೇ ಹುಡ್ತಾರೆ. ತಹಸೀಲ್ದಾರ್ ಎಲ್ಲ ತಾಲೂಕಲ್ಲೂ ತಹಸೀಲ್ದಾರು ನೋಟಿಫಿಕೇಶನ್ ಹಾಕ್ತಾರೆ. ಈಗ ಯೋಗಿ ನಾರಾಯಣ ಯತೀಂದ್ರರ ಬಲಿಜ ಜನಾಂಗದ ಗುರುಗಳದು ನಾವು ಎಲ್ಲರೂ ತಮ್ಮ ತಮ್ಮ ಸೀಟಲ್ಲಿ ಆಸೀನರಾಗಬೇಕು. ಪೇರೆಂಟ್ಸ್ಗೆ ಕೂಡ ಒಂದು ಕ್ಯಾನ್ವಾಸ್ ಮಾಡಿ ನಿಜವಾಗ್ಲೂ ಕೂಡ PC ಮೋಹನ್ ಅವರಿಗೆ ವೋಟ್ ಹಾಕಬೇಕು ಅಂತ ಹೇಳಿ ನಿಜವಾಗ್ಲೂ ಕೂಡ ಅವರು ಬಹಳ ಶ್ರಮ ವಹಿಸಿದ್ದಾರೆ. ಗೋಪಾಲ್ ಅವರು ಕೂಡ ಕೆಲವರು 1 ದಿವಸ ಕೆಲಸ ಮಾಡಿದ್ರು, ಕೆಲವರು 1 ವಾರ ಕೆಲಸ ಮಾಡಿದ್ರು, ಕೆಲವರು 1 ತಿಂಗಳುಗಟ್ಟಲೆ ಕೆಲಸವನ್ನು ಮಾಡಿ ನನ್ನ ಗೆಲ್ಲಿಸಬೇಕು ಅಂತ ಓಡಾಡಿದಂಥ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ವಂದಿಸ್ತೀನಿ.
ಇದೆ. ಆದ್ರೆ ಅವರು ಕಾಯವಾರ ತಾತಯ್ಯನವರ ಪರಮ ಭಕ್ತ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಸಮಾಜದ ಕೆಲಸ ಆಗಬೇಕು ಅಂತ ಹೇಳಿ ಹಗಲು ರಾತ್ರಿ ಓಡಾಡ್ತಾರೆ. ಇಡೀ ರಾಜ್ಯವನ್ನು ಕೂಡ ಪ್ರವಾಸ ಮಾಡಿದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ಯಾರನ್ನ ಪ್ರವಾಸ, ಇಡೀ ರಾಜ್ಯದಲ್ಲಿ ಸಮಾಜಕ್ಕೋಸ್ಕರ ಯಾರನ್ನ ಪ್ರವಾಸ ಮಾಡಿದ್ದಾರೆ, ಸಮಾಜದ ಒಂದು ಆಗು ಹೋಗುಗಳನ್ನು, ಆ ಒಂದು ಏನು ಸಮಾಜದ ಒಂದು ವ್ಯವಸ್ಥೆಗಳನ್ನು ಅವರು ಒಂದು ನೋಡಿಕೊಂಡು ಆ ಅಭಿವೃದ್ಧಿ ಕೂಡ ನಮಗೆ ಒಳ್ಳೆಯ ಒಂದು ಅನುಕೂಲ ಆಗ್ತಿತ್ತು. ಆದ್ರೆ ಈ ಸರ್ಕಾರ ಬಂದ ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ನಿಗಮ ಮಂಡಳಿ ಮಾಡಿರೋದು, ಅದಕ್ಕೆ ಹಣವನ್ನು ಕೂಡ ಇಟ್ಟಿರೋದು ನಿಜವಾಗ್ಲೂ ಕೂಡ ಬಹಳ ಒಂದು ಬೇಜಾರಾಗುವ ಸಂಗತಿ ಅಂತ. ಮುಂದಿನ ಕಾರ್ಯಕ್ರಮ ರಾಜ್ಯದ ವಿವಿಧ ಬಲಿಜ ಸಂಘಗಳ ಪ್ರಮುಖರಿಂದ ಹಾಗೂ ಅಭಿಮಾನಿಗಳಿಂದ ಶ್ರೀ ಪಿಸಿ ಮೋಹನ್ ಅವರಿಗೆ ಮಾಲಾರ್ಪಣಾ ಸಮಾರಂಭ. ಟೋಕನ್ ನಂಬರ್ 1 ಟೋಕನ್ ನಂಬರ್ 9 ವಾಪಸ್ ತಗೊಂಡು ದಯವಿಟ್ಟು ಈಗ ದಯಮಾಡಿ ಎಲ್ಲ ಕೂತ್ಕೊಳ್ಳಿ. ವೇದಿಕೆ ಬರಬೇಕು. ಶ್ರೀನಿವಾಸ್ ಎ. ವರ್ತೂರು. ದಯವಿಟ್ಟು KR ನಗರದ ಡಾಕ್ಟರ್ ಕೃಷ್ಣಪ್ಪನವರು ಮುಂದಿನ ಮಾಲಾರ್ಪಣೆಗಾಗಿ KC ನರಸಿಂಹಮೂರ್ತಿ ಮುಂದಿನ ಮಾಲಾರ್ಪಣೆಗಾಗಿ KC ನಾಗರಾಜ್ ಚೆನ್ನಾಮರ. ಒಂದು ನಿಮಿಷ, ನಮ್ಮ ಮಗುವಿಗೆ ಇಮ್ಮಡಿಹಳ್ಳಿಗೆ ಓದಿ ಆ ಮಗು ಕಾಲೇಜಿಗೆ ಸೇರಕ್ಕೆ ಅಸಾಧ್ಯ ಆಗಿ ಬಹಳ ತೊಂದರೆ. ಮಂಡ್ಯ ದಯವಿಟ್ಟು ವೇದಿಕೆಗೆ ಬಂದು ನಾಗರಾಜ್ ಮುಂದಿನ ಮಾಲಾರ್ಪಣೆಗಾಗಿ ಮಾಲಾರ್ಪಣೆ ಮಾಡಿರೋರು ದಯವಿಟ್ಟು ವೇದಿಕೆ. ಮೊಬೈಲ್ ಇಂದ ಬನ್ನಿ. ಮುಂದಿನ ಮಾಲಾರ್ಪಣೆಗಾಗಿ ಕೇಶವಮೂರ್ತಿ ಎನ್ ಟಿ ಬೂದಿಗೆರೆ ಇವರು ವೇದಿಕೆಗೆ ಆಗಮಿಸಬೇಕು. ಮಾಲಾರ್ಪಣೆ ಟೋಕನ್ ನಂಬರ್ 12 ಆರ್ ಡಿ ಧನ್ಪಾಲ್ ಇಲ್ಲಿಂದನೇ ಕಲ್ತ್ಕೊಳ್ಳಿ, ಒಬ್ಬರೋಗಿ ಇವರು ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಈಗ ಮಾಲಾರ್ಪಣೆ ಮಾಡ್ತಿರುವವರು ಕೋದಂಡರಾಮ ತಿರುಚಿ ತಮಿಳುನಾಡು ಚಿಕ್ಕಬಳ್ಳಾಪುರ ಇವರನ್ನು ವೇದಿಕೆಗೆ ಆಹ್ವಾನಿಸಿ. ಇದೀಗ ಇದುವರೆಗೂ ಮಾಲಾರ್ಪಣೆ ಮಾಡಿದಂತಹ ನಮ್ಮ ಜನಾಂಗದ ನಾಯಕರಾದಂಥ 4ನೇ ಸರಿ ಸತತವಾಗಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ 4ನೇ ಸರಿ MP ಆಗ್ತಾ ಇರೋಂಥ PC ಮೋಹನ್ ಅವರಿಗೆ ಸನ್ಮಾನವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಕರ್ನಾಟಕ ರಾಜ್ಯ ಬಲಿಜ ಸಂಘಕ್ಕೆ ಒಂದು ID ಕಾರ್ಡ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ. ಕರ್ನಾಟಕದಲ್ಲಿ ಏಕೈಕ ಬಲಿಜ ಜನಾಂಗದ ಒಂದು MP ಅಂದರೆ PC ಮೋಹನ್ ಅವರೇ. ಹೈಯೆಸ್ಟ್ ಮೈನಾರಿಟಿ ಇರುವಂಥ ಕಾನ್ಸ್ಟಿಟ್ಯುನ್ಸಿ ಕರ್ನಾಟಕದಲ್ಲಿ ಬೆಂಗಳೂರು ಕೇಂದ್ರ. ಆ ಬೆಂಗಳೂರು ಕೇಂದ್ರದಿಂದ ಸತತವಾಗಿ 4ನೇ ಬಾರಿ ಜಯಗಳಿಸಿರುವಂಥ PC ಮೋಹನ್ ಅವರು. ನಾವು OBC ಕೋಟದಿಂದ ಈ ಸರಿ ಅವರು 100% ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ಅಂದ್ಕೊಂಡಿದ್ದೀವಿ. ಬಟ್ ಈಗೂ ನಮ್ಮ ಹೋಪ್ಸ್ ಏನು ಬಿಟ್ಟಿಲ್ಲ. 100% ಅವರು ನೆಕ್ಸ್ಟು ರೀಶಫಲ್ ಆದಾಗ ನಮ್ಮ ಜನಾಂಗದ ಪರವಾಗಿ 100% ಅವರು ಕೇಂದ್ರದಲ್ಲಿ ಮಂತ್ರಿ ಆಗೇ ಆಗ್ತಾರೆ. ಈಗ MP ಆಗಿ 4 ಸರಿ ಗೆದ್ದಿರೋದಕ್ಕಿಂತ ನಮ್ಮ ಜನಾಂಗದಲ್ಲಿ ಎಲ್ಲ ಸಂಘಗಳು ಒಕ್ಕೂಟ ಸೇರಿ ಇವತ್ತು ಅವರಿಗೆ
ಸನ್ಮಾನವನ್ನು ಮಾಡಿದ್ದೀವಿ. ಅವ್ರಿಗಿನ್ನೂ ಒಳ್ಳೆಯ ಶಕ್ತಿ ಕೊಡಲಿ ಭಗವಂತ ಅವ್ರನ್ನ ಕೇಂದ್ರದಲ್ಲಿ ಬಾಳ್ವಿನ್ ಶಾಲೆಯಲ್ಲಿ ಆಲ್ರೆಡಿ ಬಾಲ್ಡ್ವಿನ್ ಶಾಲೆಗಳು ಕ್ರಿಶ್ಚಿಯನ್ಸ್ ಇದರಲ್ಲಿ ಇದೆ. ಬಾಳ್ವಿನ್ ಶಾಲೆಯಲ್ಲಿ ಹೆವಿ ಡೊನೇಷನ್ ತೊಗೊಳ್ತಾ ಇದ್ರು 1990-91ರಲ್ಲಿ. ಆವಾಗ ನಾವು ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗೆ ಓನ್ಲಿ ರಿಚ್ ಪೀಪಲ್ಸು ಪ್ಲಸ್ ಕ್ರಿಶ್ಚಿಯನ್ಸ್ ಮಾತ್ರ ಅವ್ರು ಸೀಟ್ ಕೊಡ್ತಾಯಿದ್ರು. ನಾನು ಅವ್ರ ಮೇಲೆ ಚಾಲೆಂಜ್ ಮಾಡಿದೆ, ಆಯಿತಾ, ಏನು ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಸಾಮಾನ್ಯ ವರ್ಗದವ್ರಿಗೆ ಬಾಳ್ವಿನ್ ಇಂಟರ್ನ್ಯಾಷನಲ್ ಶಾಲೆಯನ್ನು ಕೊಡ್ತೀನಿ ಅಂತ ಚಾಲೆಂಜ್ ಮಾಡಿ ಈಗ ಸುಮಾರು 10 ಸಂಸ್ಥೆಗಳನ್ನ ಮಾಡಿದ್ದೀನಿ, 5 ಕಾಲೇಜ್ಗಳನ್ನ ಮಾಡಿದ್ದೀನಿ, 15 ಸಂಸ್ಥೆಗಳಿದೆ. ನ್ಯೂ ಬಾಳ್ವಿನ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಅಂತ ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿದೆ. ಅಲ್ಲಿ 4,000 ಜನ ಮಕ್ಕಳಿದ್ದಾರೆ. 100 ವರ್ಷ ತುಂಬಿದೆ. ಅದಕ್ಕೆ ನಂದು 33 ವರ್ಷ ತುಂಬಿದೆ.